ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮನುಷ್ಯ ಯಾವತ್ತೂ ಹೊಸ ಹೊಸ ಪ್ರಯೋಗಗಳಿಗೆ ತನ್ನನ್ನ ತಾನು ಒಡ್ಡಿಕೊಳ್ಬೇಕು. ಇಲ್ದೆ ಹೋದ್ರೆ ಆತ ನಿಂತ ನೀರಿನ ಹಾಗೆ ಆಗ್ಬಿಡ್ತಾನೆ. ಈ ಮಾತು ನಿಮ್ಮ ಮುಂದೆ ಪ್ರತಿದಿನ ಹೊಸ ಹೊಸ ಮಾಹಿತಿಯನ್ನ ಹೊತ್ತು ಬರೋ ನಮಗೂ ಅನ್ವಯಿಸುತ್ತೆ. ಹೀಗಾಗಿಯೇ ಹೊಸದೊಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಡುವ ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀವಿ. ನಾವು ಪ್ರಾರಂಭ ಮಾಡ್ತಿರೋ ಹೊಸ ಮಾಹಿತಿ ಕ್ಷೇತ್ರವೇ ಪುಸ್ತಕ ವಿಮರ್ಶೆ. ನಾವು ಓದಿರುವ ಬದುಕಿಗೆ ಸ್ಫೂರ್ತಿಯನ್ನ ತುಂಬಬಲ್ಲ ಪುಸ್ತಕದ ಬಗ್ಗೆ ಒಂದಿಷ್ಟು ಮಾತುಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀವಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಕಷ್ಟಗಳು ಯಾರಿಗ್ ತಾನೇ ಬರೋದಿಲ್ಲ ಹೇಳಿ. ಕಷ್ಟಗಳು ಬಂದಷ್ಟು ಮನುಷ್ಯ ಗಟ್ಟಿಯಾಗ್ತಾ ಹೋಗ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿಲ್ಲೊಂದು ಚಿಂತೆ ಇದ್ದೇ ಇರುತ್ತೆ. ದುಡ್ಡಿದ್ದವನಿಗೆ ಒಂದು ಚಿಂತೆ ಆದ್ರೆ ದುಡ್ಡಿಲ್ಲದೆ ಹೋದವನಿಗೆ ಮತ್ತೊಂದು ರೀತಿಯ ಚಿಂತೆ. ಒಟ್ಟಾರೆ ಎಲ್ಲರಿಗೂ ಒಂದಿಲ್ಲೊಂದು ಚಿಂತೆ ಇದ್ದೇ ಇರುತ್ತೆ. ಆದ್ರೆ ನಮ್ಮಲ್ಲಿರೋ ಕೊರತೆಯ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಏನ್ ಪ್ರಯೋಜನ ಹೇಳಿ. ಕೊರೋನಾ ಎಂಬ ಹೆಮ್ಮಾರಿ ಬಂದು ಎಷ್ಟೊಂದು ಜನರ ಬದುಕನ್ನ ಕಸಿದುಕೊಂಡಿದೆ. ಆದ್ರೆ ಕೊರೋನಾದಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ಒಂದಿಷ್ಟು ಜನ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ತಮ್ಮ ಬದುಕಿಗೆ ನೆಲೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ನಮಗೆ ಸಿಕ್ಕಿರುವ ಅವಕಾಶಗಳನ್ನ ನಾವು ಹೇಗೆ ಉಪಯೋಗಿಸಿಕೊಳ್ತೀವಿ ಅನ್ನೋದರ ಮೇಲೆ ನಮ್ಮ ಯಶಸ್ಸು ನಿಂತಿರುತ್ತೆ. ನಮ್ಮ ಕಷ್ಟಗಳ ಬಗ್ಗೆನೇ ಯೋಚನೆ ಮಾಡೋ ನಾವು ನಮಗಿಂತಲೂ ಕಷ್ಟದಲ್ಲಿ ಇರೋರನ್ನ ನೋಡಿದ್ರೆ ಖಂಡಿತ ನಾವೇ ಅವರಿಗಿಂತ ಉತ್ತಮವಾದ ಜೀವನವನ್ನ ನಡೆಸ್ತಾ ಇದ್ದೀವಿ ಅನ್ನಿಸಿಬಿಡುತ್ತೆ. ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀವಿ ಗೊತ್ತಾ? ಇತ್ತೀಚೆಗಷ್ಟೇ ಧೃತಿಗೆಡದ ಹೆಜ್ಜೆಗಳು ಅನ್ನೋ ಪುಸ್ತಕವನ್ನ ಓದೋದಕ್ಕೂ ಮೊದಲು ನಮಗೂ ಕೂಡ ನಮ್ಮ ಕಷ್ಟಗಳೇ ನಮಗೆ ದೊಡ್ಡದು ಅಂತ ಅನ್ನಿಸ್ತಿತ್ತು. ಈ ಪುಸ್ತಕದಲ್ಲಿ ಒಟ್ಟು 33 ಜನ ಮಹಿಳೆಯರ ಬದುಕಿನ ನೈಜ ಚಿತ್ರಣವಿದೆ. ಕೊರೋನಾ ಸಮಯದಲ್ಲಿ ಧೃತಿ ಮಹಿಳಾ ಮಾರುಕಟ್ಟೆ ಎಂಬ ಫೇಸ್ಬುಕ್ ಗ್ರೂಪ್ನಲ್ಲಿ ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಿ ಸ್ವಾವಲಂಬಿಗಳಾದ ಮಹಿಳೆಯರ ಯಶೋಗಾಥೆಯ ಕಥೆ ಈ ಪುಸ್ತಕದಲ್ಲಿದೆ. ಈ ಪುಸ್ತಕವನ್ನ ಓದಿದ್ರೆ ನಾವು ಕೂಡ ಏನಾದ್ರೂ ಸಾಧನೆ ಮಾಡಬೇಕಲ್ಲ ಅಂತ ಅನ್ನಿಸಿಯೇ ಅನಿಸುತ್ತೆ. ಶೋಭಾ ರಾವ್ ಅವರು ನಿರೂಪಣೆ ಮಾಡಿರುವ ಈ ಪುಸ್ತಕ 162 ಪುಟಗಳನ್ನ ಹೊಂದಿದ್ದು ಸರಾಗವಾಗಿ ಓದಿಸಿಕೊಂಡು ಹೋಗುತ್ತೆ. ಇವರು ಅನುಭವಿಸಿದ ಕಷ್ಟಗಳನ್ನ ಓದುವಾಗ ನಮ್ಮ ಕಣ್ಣಲ್ಲಿಯೂ ನೀರು ಬರುತ್ತೆ. ಗೆಳೆಯರೇ, ಈ ವಿಡಿಯೋವನ್ನ ನೋಡ್ತಿರೋ ನಿಮ್ಮಲ್ಲಿಯೂ ನಾನು ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡಬೇಕು, ನಾನೇ 4 ಜನರಿಗೆ ಉದ್ಯೋಗ ಕೊಡೋ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆಗಳಿದ್ದಿರಬಹುದು. ಆದ್ರೆ ಯಾರು ಏನ್ ಅಂದ್ಕೊಳ್ತಾರೋ, ಎಲ್ಲಿ ನಾನು ಪ್ರಾರಂಭ ಮಾಡಿದ ಬಿಸ್ನೆಸ್ ನಷ್ಟ ಅನುಭವಿಸಿ ಬಿಡುತ್ತೋ ಅನ್ನೋ ಭಯ ಇರಬಹುದು. ಅಲ್ಲದೆ ನಾನು ತಯಾರಿಸಿದ ಉತ್ಪನ್ನವನ್ನ ಎಲ್ಲಿ ಮಾರಾಟ ಮಾಡ್ಲಿ ಅನ್ನೋ ಜಿಜ್ಞಾಸೆಯು ನಿಮ್ಮಲ್ಲಿರಬಹುದು. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಮಗೆ ಧೃತಿಗೆಡದ ಹೆಜ್ಜೆಗಳು ಎಂಬ ಪುಸ್ತಕದಲ್ಲಿ ಸಿಗುತ್ತೆ. ಈ ಪುಸ್ತಕದ ಬೆಲೆ ಕೇವಲ 150 ರೂಪಾಯಿ. ಅವಮಾನಗಳಿಗೆ ಕುಗ್ಗದೆ ಹೇಗೆ ನಮ್ಮ ಬದುಕನ್ನ ನಾವೇ ಕಟ್ಕೊಳ್ಬಹುದು ಅನ್ನೋದಕ್ಕೆ ಈ ಪುಸ್ತಕದಲ್ಲಿರುವ ವ್ಯಕ್ತಿಗಳೇ ಜೀವಂತ ಸಾಕ್ಷಿಯಾಗಿದ್ದಾರೆ. ಸ್ನೇಹಿತರೆ, ಯಾವಾಗ ಮನುಷ್ಯ ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾನೋ ಆಗ ಯಶಸ್ಸು ಆತನನ್ನ ಹುಡುಕಿಕೊಂಡು ಬಂದೇ ಬರುತ್ತೆ. ಯಶಸ್ಸು ಸಿಗೋದು ಸ್ವಲ್ಪ ತಡವಾಗಬಹುದು, ಆದ್ರೆ ನಾವು ಮಾಡೋ ಕೆಲಸವನ್ನ ಎಂದಿಗೂ ನಿಲ್ಲಿಸಬಾರದು. ಫೇಸ್ಬುಕ್ ಅಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಆದ್ರೆ ಅದನ್ನ ನಾವು ಯಾವುದಕ್ಕಾಗಿ ಉಪಯೋಗಿಸಿಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧರಿತವಾಗುತ್ತೆ. ಸಾಧ್ಯವಾದ್ರೆ ನೀವು ಕೂಡ ಒಮ್ಮೆ ಈ ಪುಸ್ತಕವನ್ನ ಓದಿ ನಿಮ್ಮಲ್ಲಿಯೂ ಹೊಸ ಆಲೋಚನೆಗಳು ಹುಟ್ಟಬಹುದು. ನಿಮ್ಮ ಕನಸಿಗೆ ಧೃತಿ ಮಹಿಳಾ ಮಾರುಕಟ್ಟೆ ಜೊತೆಯಾಗಬಹುದು. ಯಾರಿಗ್ ಗೊತ್ತು, ಮುಂದೊಂದು ದಿನ ಈ ವಿಡಿಯೋದಿಂದ ಸ್ಫೂರ್ತಿಗೊಂಡ ನೀವೇ ನಮ್ಮ ವಾಹಿನಿಯಲ್ಲಿ ನಿಮ್ಮ ಯಶಸ್ಸಿನ ಕಥೆಯನ್ನ ಹಂಚಿಕೊಳ್ಳಕ್ಕೆ ಬಂದ್ರೂ ಬರಬಹುದು ಅಲ್ವಾ? ಬದುಕು ವಿಶಾಲವಾಗಿದೆ. ಸಾಧಿಸುವ ಛಲ ನಮ್ಮಲ್ಲಿದ್ರೆ ಖಂಡಿತ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ನೀವು ಕೂಡ ಯಾವುದಾದ್ರೂ ಪುಸ್ತಕದಿಂದ ಸ್ಫೂರ್ತಿಗೊಂಡಿದ್ರೆ ಆ ಪುಸ್ತಕದ ಹೆಸರನ್ನ ನಮಗೆ ತಪ್ಪದೆ ಕಾಮೆಂಟ್ ಮಾಡಿ ಆಯ್ತಾ? ಗೆಳೆಯರೇ, ಇವಿಷ್ಟು ನಾವು ಓದಿದ ಧೃತಿಗೆಡದ ಹೆಜ್ಜೆಗಳು ಪುಸ್ತಕದ ಕುರಿತಾದ ಸಂಕ್ಷಿಪ್ತ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದು ಪುಸ್ತಕದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ
ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.